ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪನ್ನೀರ್ ಗ್ರೀನ್ ಮಸಾಲ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿದೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈ ಪನ್ನೀರ್ ಯಾರು ಇಷ್ಟಪಡ್ತಾರೆ ಅವರಿಗೆ ರೊಟ್ಟಿ ಜೊತೆಗೆ ಮತ್ತು ಅನ್ನಕ್ಕೆ ಮತ್ತು ನಾನ್ ಚಪಾತಿಗೂ ಇನ್ನೂ ಸೂಪರಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಪನ್ನೀರ್ ಗ್ರೀನ್ ಮಸಾಲ ಮಾಡೋಕ್ಕೆ ನಾನು ಇಲ್ಲಿ ಮಸಾಲೆ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ನಾನು ಕೊತ್ತಂಬರಿ ಕಡಿ ತೊಗೊಂಡಿದ್ದೀನಿ, ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಮತ್ತು ಈರುಳ್ಳಿ. ಗ್ರೇವಿ ಜಾಸ್ತಿ ಬೇಕಂದರೆ 2 ಈರುಳ್ಳಿನ ತೊಗೊಳ್ಳಿ. ಒಂದು 3 ಮೆಣಸಿನ್ಕಾಯಿ ನಾನು ಉದ್ದುದಕ್ಕೆ ಸೀಳೆ ಕಟ್ ಮಾಡಿ ಆಮೇಲೆ ಹಾಕ್ತೀನಿ ಅಂತೇಳಿ ಇಟ್ಕೊಂಡಿದ್ದೀನಿ ನೋಡಿ. ನಾನಿಲ್ಲಿ ಈರುಳ್ಳಿನ ಮಸಾಲೆಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಈ ಥರ ದಪ್ಪ ಕಟ್ ಮಾಡ್ಕೊಂಡ್ರೆ ನಾವು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತೇಳಿ ನಾನು ದಪ್ಪಾಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ ಮಸಾಲೆ ಫ್ರೈ ಮಾಡಲಿಕ್ಕೆ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದೇ ಈರುಳ್ಳಿ ಸಾಕು. ನಾವು 4 ಜನಕ್ಕೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿನೂ ಮಾಡ್ಕೊಳ್ಳಿ. ಮತ್ತು ಒಂದು 4-5 ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡೆ ಇದು ಸ್ವಲ್ಪ ಫ್ರೈ ಆಗುವವರೆಗೂ, ಕೆಂಪಗಾಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು ಕೊತ್ತಂಬರಿ ಕಡಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಕಡಿ ಹಾಕೋದ್ರಿಂದ ಗ್ರೀನಾಗಿ ಕಲರ್ ಚೆನ್ನಾಗಿರತ್ತೆ ಅಂತೇಳಿ ನಾನು, ಮತ್ತು ರುಚಿನೂ ಚೆನ್ನಾಗಿರತ್ತೆ ಅಂತೇಳಿ ಕೊತ್ತಂಬರಿ ಕಡಿನ ಹಾಕ್ಕೊಂಡಿದ್ದೀನಿ. ಬೇಕಂದವ್ರು ಹಾಕೋಬೋದು, ಇಲ್ದಿದ್ರೆ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಜೀರಿಗೆ ಮತ್ತು ಇದಕ್ಕೇ ನಾನೀಗ ಕೊತ್ತಂಬರಿ ಮತ್ತು ಪುದೀನನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಪುದೀನ ಮತ್ತು ಕೊತ್ತಂಬರಿ ಹಾಕಿ ಒಂದು 30 ಸೆಕೆಂಡ್ಸು, ಒಂದು ಅರ್ಧ ಮಿನಿಟ್ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಚೆನ್ನಾಗಿ ಮೆತ್ತಗಾಗಿರುತ್ತೆ ಅಂಥೇಳಿ ಈಗ ನಾವು ಮಸಾಲೆನ ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈರುಳ್ಳಿ ಕೆಂಪಗಾಗಿರಬೇಕು, ಮೆಣಸಿನ್ಕಾಯಿನೂ ಚೆನ್ನಾಗಿ ಫ್ರೈ ಆಗಿರಬೇಕು, ಅಂದ್ರೇ ರುಚಿ ಇರತ್ತೆ ನೋಡಿ. ಈ ಥರ ಈರುಳ್ಳಿ ಕೆಂಪಗಾದ್ರೇ ಚೆನ್ನಾಗಿರತ್ತೆ ನೋಡಿ. ಈರುಳ್ಳಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಕೆಂಪಗೆ ಹಾಕ್ಕೊಳ್ಬೇಕು. ಇದನ್ನ ಆರಿಯಾದ್ಮೇಲೆ ಒಂದು ಮಿಕ್ಸಿಗೆ ನೀರು ಹಾಕ್ಕೊಳ್ಳೋದನ್ನು ನಾವು ಇದನ್ನು ನೈಸಂಗೆ ರುಬ್ಕೊಂಬರ್ಬೇಕು. ಈಗ ಇದಕ್ಕೆ ನೈಸ್ ಆಗ್ಲಂಥೇಳಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಈ ಥರ ಹಾಕೋದ್ರಿಂದ ನೈಸಂಗೆ ರುಬ್ಕೊಳ್ಬೋದು ನೋಡಿ. ಈ ಥರ ನುಣ್ಣಗೆ ರುಬ್ಕೊಂಬರ್ಬೇಕು ಇದನ್ನು. ಈಗ ಮಸಾಲೆ ರೆಡಿಯಾಗಿದೆ. ಈಗ ನಾವು ಪನ್ನೀರ್ ತೊಗೊಳ್ಳೋಣ. ನಾನಿಲ್ಲಿ 50 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಇದನ್ನೀಗ ಸ್ವಲ್ಪ ವಾಶ್ ಮಾಡ್ಕೊಳ್ತೀನಿ ನೋಡಿ. ಸ್ವಲ್ಪ ನೀರು ಹಾಕ್ಕೊಂಡು ವಾಶ್ ಮಾಡ್ಕೊಳ್ಬೇಕು ನೋಡಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ವಾಶ್ ಆದಮೇಲೆ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನಾವು ಕಟ್ ಮಾಡ್ಕೊಳ್ಬೋದು ನೋಡಿ. ಸ್ವಲ್ಪ ನೀರೊಳಗೆ ಈ ಥರ ವಾಶ್ ಮಾಡ್ಕೊಂಡ್ರೆ ಸಾಕು. ಈಗ ನಾನು ಇದನ್ನು ಕಟ್ ಮಾಡ್ಕೋತೀನಿ. ನಿಮಗೆ ಉದ್ದುದಕ್ಕೆ ಬೇಕಂದರೆ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ. ನನಗೆ ಸಣ್ಣ ಸ್ಲೈಸ್ ಬೇಕಂತೇಳಿ ನಾನು ಚಿಕ್ಕದಾಗೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಜಾಸ್ತಿ ಪನ್ನೀರ್ ತಿನ್ನೋರು ನೀವು ಉದ್ದುದಕ್ಕೆ ಕಟ್ ಮಾಡ್ಕೊಳ್ಬೋದು. ಈ ಚಿಕ್ಕ ಮಕ್ಕಳಿದ್ದ ಇದ್ದರೆ ಈ ಥರ ಸಣ್ಣಗೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ತಿನ್ನಂಗಿಲ್ಲ ಅನ್ನೋರು ಈ ಥರ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಬೋದು ನೋಡಿ. ನಾನೆಲ್ಲ ಪನ್ನೀರನ್ನು ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಒಂದೇ ಸ್ಲೈಸ್ ಬೇಕಂದವರು ದೊಡ್ಡಕನು ಕಟ್ ಮಾಡ್ಕೊಂಡು ಉದ್ದುದಕ್ಕೂ ನೀವು ಕಟ್ ಮಾಡಿ ಇಟ್ಕೊಳ್ಬೋದು. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೇ 1/4 ಚಮಚ ಅಚ್ಕಾರದ ಪುಡಿ, ಅರಿಶಿನ ಪೌಡರು ಮತ್ತು ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಈ ಥರ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ನಾವು ಈ ಪನ್ನೀರ್ ಸಣ್ಣ ಪೀಸ್ಗಳನ್ನ ಚೆನ್ನಾಗಿ 1-2-3 ಮಿನಿಟ್ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಕೆಂಪಗಾಗುವವರೆಗೂ ನಾವು ಇವನ್ನ ಫ್ರೈ ಮಾಡ್ಕೊಳ್ಬೇಕು, ಅಂದ್ರೇ ರುಚಿ ಚೆನ್ನಾಗಿರತ್ತೆ ನೋಡಿ. ಹೈ ಫ್ಲೇಮ್ ಇದ್ದರೆ ಇವು ತಳ ಹಿಡಿಯತ್ತೆ. ನೀವು ಕಡಿಮೆ ಉರಿ ಇಟ್ಕೊಂಡು ಇವನ್ನ 2-3 ಮಿನಿಟ್ ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಕೆಂಪು ಬಣ್ಣ ಆಗೋವರೆಗೂ, ಹೊಂಬಣ್ಣ ಬರೋವರೆಗೂ ನಾವು ಇವನ್ನ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ಥರ ಫ್ರೈ ಆದರೆ ಸಾಕು. ಚೆನ್ನಾಗಿ ಒಂದು ಸ್ವಲ್ಪ ಇವನ್ನ ಈಗ ಫ್ರೈ ಆದಮೇಲೆ ಒಂದು ತಟ್ಟೆಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ. ಹೈ ಫ್ಲೇಮ್ ಇಟ್ಕೊಳ್ಬೇಡಿ. ಅದೇ ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಮಸಾಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಪಲಾವ್ ಎಲೆ, 2 ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, 2 ಏಲಕ್ಕಿ, ಮತ್ತು ನಾನಿಲ್ಲಿ ದೊಡ್ಡ ಏಲಕ್ಕಿನ ತೊಗೊಂಡಿದ್ದೀನಿ, ಮತ್ತು ಚಕ್ರ ಮೊಗ್ಗು, ಮತ್ತು 1-2 ಲವಂಗ, ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಎಣ್ಣೆ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಂದವ್ರು ಎಣ್ಣೆ ಹಾಕ್ಕೊಳ್ಬೋದು ನೋಡಿ. ಇದು ಫ್ರೈ ಆದಮೇಲೆ ನಾನು ಇದಕ್ಕೆ 3 ಹಸಿಮೆಣ್ಸಿನ್ಕಾಯಿ ಉದ್ದುದಕ್ಕೆ ಈ ಥರ 1-2 ಭಾಗ ಮಾಡಿ ಕಟ್ ಮಾಡ್ಕೊಂಡು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ ಗ್ರೀನ್ ಮಸಾಲ ಅಂದರೆ ಸ್ವಲ್ಪ ಗ್ರೀನ್ ಇರಲಿ, ಖಾರ ಇರಲಿ ಅಂಥೇಳಿ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ರುಬ್ಬಿದ ಮಸಾಲೆನ ಹಾಕ್ಕೊಂಡು ಈಗ ಒಂದು ಅರ್ಧ ಮಿನಿಟ್, 30 ಸೆಕೆಂಡ್ಸು ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಎಣ್ಣೆಯಲ್ಲಿ ಮಿಕ್ಸ್ ಆಗಲಿ ಅಂಥೇಳಿ ನಾವು ಈ ಥರ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು
ನೋಡಿ ಈಗ 30 ಸೆಕೆಂಡ್ಸ್ ಆದಮೇಲೆ ಈಗ ಇದಕ್ಕೆ ನಾವು ನೋಡಿ ಈ ಥರ ಫ್ರೈ ಆಗಿರಬೇಕಿದು. ಸ್ವಲ್ಪ ಎಣ್ಣೆ ಮೇಲೆ ಈ ಥರ ಮೇಲೆ ಬರುತ್ತೆ ನೋಡಿ. 30 ಸೆಕೆಂಡ್ ಆದಮೇಲೆ ಈ ಥರ ಕಾಣತ್ತೆ. ಈಗ ಇದಕ್ಕೆ ನಾವು ಒಂದು ಬಟ್ಲ ಮೊಸರು ತೊಗೊಂಡಿದ್ದೀನಿ. ಈ ಸ್ವಲ್ಪ ಕಡಿಮೆ ಉರಿ ಇಟ್ಕೊಳ್ಳಿ. ಕಡಿಮೆ ಉರಿ ಇಟ್ಕೊಂಡು ನಾವು ಮೊಸರನ್ನ ಹಾಕ್ಕೊಳ್ಬೇಕು ನೋಡಿ. ಮೊಸರನ್ನ ಹಾಕ್ಕೊಂಡು ಇಮಿಡಿಯೇಟ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಡಿಮೆ ಉರಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ರಿ ನೀವು. ನೋಡಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಮೊಸರು ಒಡೆಯೋದಿಲ್ಲ ಮತ್ತು ಟೇಸ್ಟು ಹೋಗೋಲ್ಲ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾವು ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ನನಗೆ ಗ್ರೇವಿ ಜಾಸ್ತಿ ಬೇಕಂತ ಹೇಳಿ ನಾನು ಇಲ್ಲಿ ಒಂದು ಬಟ್ಲ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೀವು ಇದಕ್ಕೆ ಗೋಡಂಬಿನೂ ಹಾಕೋಬೋದು ನಿಮ್ಗೆ ಗ್ರೇವಿ ಜಾಸ್ತಿ ಬೇಕಂದರೆ. ನಿಮ್ಗೆ ಹೀಗೆ ಬೇಕಂದರೆ ಹೀಗೇ ಮಾಡ್ಕೊಳ್ಳಿ, ಹೀಗೆ ಚೆನ್ನಾಗಿರತ್ತೆ ನೋಡಿ. ಈಗ ಇದನ್ನು 2ರಿಂದ 3 ಮಿನಿಟ್ ಆದರೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ. ಬೇಯ್ದಾದ್ಮೇಲೆ ಈ ಥರ ಎಣ್ಣೆ ಥರ ಇದನ್ನು ಕಾಣುತ್ತೆ. ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2ರಿಂದ 3 ಮಿನಿಟ್ ಬೇಯಿಸ್ಕೊಳ್ಬೇಕು ನೋಡಿ. ಒಂದು ಪ್ಲೇಟ್ ಮುಚ್ಚಿ 2ರಿಂದ 3 ಮಿನಿಟ್ ಬೇಯಿಸ್ಕೊಳ್ತೀನಿ ನೋಡಿ. ಈಗ 2ರಿಂದ 3 ಮಿನಿಟ್ ಆದ ಬಳಿಕ ಗ್ರೇವಿನೂ ಗಟ್ಟಿಯಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ ನೋಡಿ. ಈಗ ಈ ಥರ ಮಿಕ್ಸ್ ಮಾಡ್ಕೊಂಡೆ ಇದಕ್ಕೆ ನಾನೀಗ ಏನು ಪನ್ನೀರ್ ಕ್ಯೂಬ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿದ ಪನ್ನೀರ್ ಕ್ಯೂಬ್ಗಳನ್ನ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ನಾನು ಅರಿಶಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ 1/4 ಚಮಚ ಮತ್ತು ಸ್ವಲ್ಪ ಜೀರಿಗೆ ಪೌಡರು. ಈಗ ಇದನ್ನು ಹಾಕಿ 1 ಮಿನಿಟ್ ಬೇಯಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ರುಚಿಯಾದ ಪನ್ನೀರ್ ಗ್ರೀನ್ ಮಸಾಲ ರೆಡಿ ಆಗತ್ತೆ ನೋಡಿ. ನೋಡಿ ಈ ಕಲರನ್ನು ಚೆನ್ನಾಗಿ ಬಂದಿದೆ, ಗ್ರೀನ್ ಆಗಿ ನೋಡಿ. ಈ ಥರ ರೆಡಿ ಮಾಡ್ಕೊಳ್ಬೇಕು ನಾವು. 1 ಮಿನಿಟ ಬೇಯಿಸ್ಕೊಳ್ಬೇಕು. ಗ್ರೇವಿ ಗಟ್ಟಿಯಾಗಿದೆ. ಲಾಸ್ಟನ್ನ ನಾನು ಅರಿಶಿನ ಪೌಡರು ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ನಾವು ರೊಟ್ಟಿಗೆ, ಚಪಾತಿಗೆ ಮತ್ತು ಯಾರು ಪನ್ನೀರ್ ಇಷ್ಟಪಡ್ತಾರಲ್ಲ ಅದರ ಒಳಗೆ ವೆರೈಟಿ ಮಾಡ್ಕೋಬೋದು. ನಾವು ಕೆಂಪು ಕಲರನ್ನು ಕೆಂಪು ಕಲರ್ ಪನ್ನೀರ್ ಮಸಾಲನೂ ಮಾಡ್ಕೊಳ್ಬೋದು. ಇದು ಗ್ರೀನ್ ಕಲರ್ ಮಸಾಲ ಇದೆ, ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನೋಡಿ ಈಗ ರೆಡಿಯಾಗಿದೆ ಬಿಸಿಯಾದ ಪನ್ನೀರ್ ಮಸಾಲ, ಗ್ರೀನ್ ಮಸಾಲ ರೆಡಿ. ರೊಟ್ಟಿಗೆ, ನಾನ್ಗೆ ಮತ್ತು ಚಪಾತಿಗೆ ಇನ್ನೂ ಸೂಪರಾಗಿರುತ್ತೆ. ಯಾರು ಮನೆಗೆ ಗೆಸ್ಟ್ ಬಂದರೆ ಡಿಫ್ರೆಂಟ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಪಟಾಪಟ್ ಅಂತ ಒಂದು 10ರಿಂದ 15 ಮಿನಿಟ್ ಒಳಗೆ ಮಾಡ್ಕೊಳ್ಬೋದು ನಾವು. ಈಗ ಇದನ್ನು ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.